ಅಪ್ಪ ಅಮ್ಮ ಹೇಗಿದ್ದೀರಾ ನೀವು? ಅರೆ ಆರ್ತಿ, ಬಂದ್ಯಾ ನೀನು? ಬಾ ಬಾ. ಅಳಿಯಂದ್ರೆ ಎಲ್ಲಮ್ಮ? ಇನ್ನೇನ್ ಬರ್ತಾ ಇದ್ದಾರಮ್ಮ. ಗಾಡಿ ಪಾರ್ಕ್ ಮಾಡ್ತಿದ್ದಾರೆ. ಹೌದಾ? ಮತ್ತೆ ನೀನ್ಯಾಕ್ ನಿಂತಿದ್ಯಾ? ಬಾಮ ಕುತ್ಕೋ. ಬಾಮಾ ಬಾ. ಮತ್ತೆ ಚೆನ್ನಾಗಿದೀಯಾ? ಮನೇಲೆಲ್ರೂ ಚೆನ್ನಾಗಿದಾರಾ? ನಾನ್ ಚೆನ್ನಾಗಿದ್ದೀನಪ್ಪ, ಮನೇಲೂ ಎಲ್ಲ ಚೆನ್ನಾಗಿದ್ದಾರೆ. ಅಮ್ಮ ನೋಡು, ನಾನ್ ನಿಮ್ಗೆಲ್ಲ ಕ್ಯಾರೆಟ್ ಹಲ್ವಾ ತಂದಿದ್ದೀನಿ. ಅರೆ ಬಾ ಬಾ. ಮಾಧುರಿ ಮಗಳೇ, ಬೇಗ ಬಾಮಾ. ಮತ್ತೆ ಕಿಚನಿಂದ ಸ್ವಲ್ಪ ಪ್ಲೇಟ್ಸ್ ತಗೋಬಾ. ಎಲ್ರೂ ಒಟ್ಟಿ ಕುತ್ಕೊಂಡು ಕ್ಯಾರೆಟ್ ಹಲ್ವಾ ತಿನ್ನೋಣ. ಅವರ ಮಾವನ ಮಾತನ್ನ ಕೇಳಿ ಮಾಧುರಿ ಪ್ಲೇಟ್ಸ್ ತಗೊಂಡು ಹೊರಗಡೆ ಬರ್ತಾ ಇದ್ಲು. ಆದ್ರೆ ಅವಳು ಹೊರಗಡೆ ಬರ್ಬೇಕು ಅಷ್ಟ್ರಲ್ಲೇ ಅವಳ ಕಾಲುಗಳು ನಿಂತ್ ಹೋದ್ವು. ಅಪ್ಪ ಇರಿ, ಅದ್ಕೇನ ಕರಿಬೇಡಿ, ಅವ್ರು ಒಳಗೆ ಇರ್ಲಿ. ಅರೆ ಏನಕ್ಕಮ್ಮ? ಓ ಅರೆ ಅಪ್ಪ, ನಿಮ್ಗೇನು ಅರ್ಥನೇ ಆಗೋದಿಲ್ಲ. ಅಮ್ಮ ನೀವಾದ್ರೂ ಅವ್ರಿಗೆ ಹೇಳಿ. ಸರಿ ಹೇಳ್ತಿದ್ದಾಳೆ ಆರ್ತಿ. ನೀವು ಮರ್ತು ಬಿಟ್ರಾ ಆರ್ತಿ ಪ್ರೆಗ್ನೆಂಟು ಅಂತ? ಅಂಥದ್ರಲ್ಲಿ ಈ ಪ್ರಾರಬ್ಧದ ನೆರಳು ಅವಳ ಮೇಲೆ ಬೀಳೋದ್ ಬೇಡ. ಏನ್ ಹೇಳ್ತಾ ಇದೀಯ ಶೀಲಾ? ಮಾಧುರಿ ನಿನ್ನ ಸೊಸೆ, ಅವಳ ಬಗ್ಗೆ ನೀನು ಈ ರೀತಿಯೆಲ್ಲ ಮಾತಾಡ್ಬಾರ್ದಪ್ಪ. ಅಮ್ಮ ಹೇಳ್ತಿರೋದೇನಂದ್ರೆ ಎಲ್ರೂ ಅತ್ತಿಗೆ ಮೇಲೆ ಹೇಳೋದೇನೆ ಅಪ್ಪ. ನಮ್ಮತ್ತೆ ಅಂತೂ ನನ್ನ ಇಲ್ಲಿ ಬರೋದಕ್ಕೂ ಬಿಡ್ತಾ ಇರ್ಲಿಲ್ಲ, ಈ ಅತ್ತಿಗೆಯಿಂದಾನೆ. ಗೊತ್ತಾ ಅಪ್ಪ, ಎಷ್ಟು ಕೇಳ್ಕೋಬೇಕಾಯ್ತು ನಾನು. ಆಮೇಲೆ ಒಪ್ಕೊಂಡಿದ್ದಾರೆ. ಒಂದ್ ಕಂಡೀಷನ್ ಏನಂದ್ರೆ ನಾನು ಅತ್ತಿಗೆಯಿಂದ ದೂರ ಇರ್ಲಿ ಅಂತ. ಅದೇ ಸರಿ. ಸರಿ, ನೀನೊಂದ್ ಮಾಡು. ನೀನು ನಮ್ ರೂಮಿಗ್ ಬಾ, ಅಲ್ಲೇ ಕುತ್ಕೊಂಡ್ ಮಾತಾಡೋಣ. ಇಲ್ ಕೇಳ್ರಿ, ಅಳಿಯಂದ್ರು ಬಂದ್ರೆ ಅವ್ರನ್ನು ರೂಮ್ಗೆ ಕರ್ಕೊಂಡ್ ಬನ್ನಿ. ಇಷ್ಟನ್ನ ಹೇಳಿ ಶೀಲಾ ಅವಳ ಗರ್ಭವತಿಯಾದ ಮಗಳು ಆರ್ತಿನ ಕರ್ಕೊಂಡು ರೂಮ್ಗೆ ಹೋಗ್ತಾಳೆ. ಮತ್ತೆ ಮಾಧುರಿ ಅಲ್ಲೇ ಅಡ್ಗೆ ಮನೆ ಮುಂದೆ ನಿಂತ್ಕೊಂಡು ಅಳ್ತಾ ಇರ್ತಾಳೆ. ಅವಳಿಗೆ ಅಷ್ಟು ಧೈರ್ಯನೂ ಇರೋದಿಲ್ಲ ಅವಳಿಗೆ ಆಗ್ತಾ ಇರೋ ಅನ್ಯಾಯನ ತಡೆಗಟ್ಟೋ ಅಷ್ಟು. ಯಾಕೆಂದ್ರೆ ಈಗ ಅವಳು ಸೋಲ್ ಒಪ್ಕೊಂಡಿದ್ಲು. ಮಾಧುರಿ ಮತ್ತೆ ಸುಕೇತ್ ಮದ್ವೆ ಆಗಿ 7 ವರ್ಷ ಆಗಿರತ್ತೆ. ಆದ್ರೆ ಅವ್ರಿಗೆ ಇನ್ನೂ ಮಕ್ಳಾಗಿರಲ್ಲ. ಡಾಕ್ಟರ್ಗಳಿಂದ ಕೂಡ ಏನೂ ಪ್ರಯೋಜನ ಆಗ್ಲಿಲ್ಲ. ದೇವ್ರ ಪೂಜೆಗಳು ಕೂಡ ಫಲಿಸ್ಲಿಲ್ಲ. ಅವರ ತಾಯಿ ಮತ್ತೆ ತಂಗಿ ಹೇಳೋ ಹಾಗೆ ಸುಕೇತ್ ಕೂಡ ಅನ್ಕೊಂಬಿಟ್ಟ ಅವನ ಹೆಂಡತಿ ಬಂಜೆ ಅಂತ. ಅವಳು ತಾಯಿ ಆಗಕ್ಕಾಗೋದಿಲ್ಲ ಅಂತ. ಅಣ್ಣ ನೀವಾ ಬಂದ್ರಾ? ಹೇಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ಏನೋ ಅಮ್ಮ ಆಗ್ತಾ ಇದ್ಯಾ? ಇನ್ನು ಸಣ್ಣ ಮಕ್ಕಳ ರೀತಿ ಹುಡುಗಾಟ ಬಿಟ್ಟಿಲ್ವಾ? ಇವಳ್ದೇನು ತಪ್ಪಿಲ್ಲಪ್ಪ, ಇವಳಿನ್ನೂ ಚಿಕ್ಕವಳು. ಮದ್ವೆ ಆಗಿ ಬರೀ 1.5 ವರ್ಷ ಆಗಿದೆ. ಅಷ್ಟ್ರಲ್ಲೇ ಒಳ್ಳೆ ನ್ಯೂಸ್ ಕೊಟ್ಬಿಟ್ಟಿದ್ದಾಳೆ ಇವಳು. ಇವ್ರತ್ತೆ ಅಂತೂ ಇವಳಿಂದ ಎಷ್ಟ್ ಸಂತೋಷವಾಗಿದ್ದಾರೆ ಅಂದ್ರೆ ಏನ್ ಹೇಳಿ. ನಿಜವಾಗ್ಲೂ ಅವ್ರೆಷ್ಟು ಪುಣ್ಯವಂತ್ರು. ಇಷ್ಟು ಬೇಗ ಅವ್ರ ಮನೇಲಿ ಮಗು ಗೆಜ್ಜೆ ಸದ್ದು ಕೇಳೋ ಹಾಗಾಗ್ತಿದೆ. ಶೀಲಾ ಅವರ ಮಗಳು ಆರ್ತಿನ ಪ್ರಶಂಸೆ ಮಾಡ್ತಾ ಇದ್ರೂ ಕೂಡ ಅವಳ ಮನ್ಸಲ್ಲಿ ಮಾಧುರಿನ ತೆಗ್ಲೋ ಉದ್ದೇಶನೇ ಇತ್ತು. ಈಗ ಆರ್ತಿ ಮತ್ತೆ ಸುಕೇತ್ ಅವ್ರಮ್ಮನ್ ಜೊತೆ ಸೇರಿದ್ರು. ಕ್ಷಮಿಸ್ಬಿಡಮ್ಮ, ನಿಜವಾಗ್ಲೂ ಅದನ್ನ ನೆನ್ಸ್ಕೊಂಡ್ರೆ ತುಂಬಾ ದುಃಖ ಆಗುತ್ತೆ. ನಮ್ಮಿಂದ ನಿನ್ನ ಅಜ್ಜಿ ಮಾಡಕ್ಕಾಗ್ತಿಲ್ಲ. ಅರೆ ಇಲ್ಲಪ್ಪ ನನ್ ಮಗ್ನೆ, ನೀನ್ ಯಾಕೆ ಬೇಜಾರ್ ಮಾಡ್ಕೊಳ್ತ್ಯಾ? ಇದ್ರಲ್ಲಿ ನಿಂದೇನ್ ತಪ್ಪಿದೆ ಹೇಳು? ಇದೆಲ್ಲ ಕುಲಕ್ಷಣಿಯಿಂದಾನೆ. ನನಗ್ ಗೊತ್ತಿಲ್ಲ ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ಲೋ ಅದನ್ನ ನಾವು ಅನ್ಭವಿಸ್ತಾ ಇದೀವಿ ಈಗ. ನೀವು ಹೋದ್ವಾರ ಒಬ್ಬ ಡಾಕ್ಟರ್ ಹತ್ರ ಹೋಗಿದ್ರಲ್ಲ, ಹೊಸ ಡಾಕ್ಟ್ರು, ಏನಂದ್ರು ಅವರು? ಅವ್ರೇನ್ ಹೇಳ್ತಾರೆ? ಅಷ್ಟೇ, ಆ ಟೆಸ್ಟ್ ಮಾಡ್ಸಿ ಈ ಟೆಸ್ಟ್ ಮಾಡ್ಸಿ. ಅರೆ ಏನಾದ್ರೂ ಆಗೋದಿದ್ರೆ ಇಷ್ಟು ವರ್ಷದಲ್ಲಿ ಆಗ್ಬಿಡ್ತಿತ್ತು. ನನಗ್ ಗೊತ್ತಿರೋ ವಿಷಯ ಏನು ಅಂದ್ರೆ ಇವಳು ಬಂಜೆ ಅಷ್ಟೇ. ಇವಳಿಂದ ನಮ್ ವಂಶ ಮುಂದುವರಿಯಲ್ಲ. ನೀನು ಒಂದು ಹೆಣ್ಣಾಗಿ ಈ ರೀತಿಯೆಲ್ಲ ಹೇಗ್ ಮಾತಾಡ್ತೀಯ? ಸಾಕ್ ಮುಚ್ಚು. ಡಾಕ್ಟರ್ ಏನ್ ಹೇಳಿದ್ರು ಗೊತ್ತಾ? ಮಾಧುರಿ ಮಾತ್ರ ಅಲ್ಲ, ಸುಕೇತನ್ನು ಕೂಡ ಚೆಕ್ ಮಾಡಕ್ ಹೇಳಿದ್ರು. ಆದ್ರೆ ಅವ್ನ್ ಚೆಕ್ ಮಾಡಿಸ್ಲೇ ಇಲ್ಲ. ಈಗ ನೀವು ಏನ್ ಹೇಳ್ಬೇಕು ಅಂತಿದ್ದೀರಾ? ನಮ್ ಮಗನಲ್ಲೇ ಏನಾದ್ರೂ ಕಡಿಮೆ ಇದ್ಯಾ? ಅರೆ ದೇವ್ರೇ, ನನಗನ್ಸತ್ತೆ ಇವಳಿಗೆ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಗೊತ್ತೋ ಏನೋ. ಏನೋ ಮಂತ್ರ ಓದಿ ಇವ್ರ ಮೇಲ್ ಊದ್ಬಿಟ್ಟಿದಾಳೆ. ಮಗ್ನೆ ಸುಕೇತ್, ಸಾಕು, ಬಹಳ ಆಯ್ತು. ಈಗೇನಾದ್ರೂ ಮಾಡ್ಲೇಬೇಕು ನಿಂಗೆ. ಹೌದಮ್ಮ, ಹೇಳಿ, ನಾ ಏನ್ ಮಾಡ್ಬೇಕು? ನೀವ್ ಹೇಳಿದ ಹಾಗೆ ನಾನ್ ಕೇಳ್ತೀನಮ್ಮ. ಮಗ್ನೆ, ಮೊದ್ಲು ಈ ಪ್ರಾರಬ್ಧ ಕರ್ಮನ ನಮ್ ಮನೆಯಿಂದ ನಿನ್ ಜೀವನದಿಂದ ಓಡ್ಸು. ಮತ್ತೆ ನೀನು ಇನ್ನೊಂದ್ ಮದ್ವೆ ಮಾಡ್ಕೋ. ಶೀಲಾ, ನಿಂಗೇನ್ ಹುಚ್ಚ? ನೀನ್ ಏನ್ ಹೇಳ್ತಾ ಇದೀಯಂತ ಯೋಚನೆ ಮಾಡಿ ಹೇಳ್ತಾ ಇದೀಯಾ? ಮಗನ್ ಬಾಳನ್ನ ನೀನೇ ನಾಶ ಮಾಡ್ತಾ ಇದೀಯಾ. ಈಗಿನ್ನೇನ್ ಉಳ್ಕೊಂಡಿದೆ ನಮ್ ಮನೆಯಲ್ಲಿ? ಅವಳು ಈ ಮನೆ ಮೇಲೆ, ನನ್ ಮಗನ್ ಮೇಲೆ ಒಂದು ಭಾರ ಆಗಿದಾಳೆ. ಅವಳು ಮಗುನೇ ಕೊಡಕ್ಕಾಗಲ್ಲ ಅಂದ್ರೆ ಅವಳು ಈ ಮನೆಯಲ್ಲಿ ಇನ್ನೇನ್ ಕೆಲ್ಸ? ಕಸ ಗುಡ್ಸೋದು, ಮನೆ ಒರ್ಸೋದು ಕೆಲ್ಸದವಳು ಕೂಡ ಮಾಡ್ತಾಳಲ್ವಾ? ಅಮ್ಮ, ನೀವ್ ಹೇಳೋ ಸರಿನೇ. ನಂಗೂ ಅದೇ ಅನಿಸ್ತಾ ಇದೆ. ಇವಳನ್ನ ಮದುವೆ ಮಾಡ್ಕೊಂಡು ನನ್ ಲೈಫಲ್ಲೇ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಮ್ಮ. ಇನ್ಮುಂದೆ ಅವಳ ಜೊತೆ ನನ್ನಿಂದ ಬದುಕಕ್ಕಾಗಲ್ಲಮ್ಮ. ನಾ ಅವಳನ್ನ ಬಿಟ್ಬಿಡ್ತೀನಿ. ನೀವು ಯಾರನ್ನ ಹೇಳ್ತೀರೋ ಅವಳನ್ನ ಮದುವೆ ಮಾಡ್ಕೋತೀನಿ. ಸುಕೇತ್, ನಿಮ್ಮಮ್ಮನ್ ಮಾತ್ ನೀ ಕೇಳ್ಬೇಡ. ಆ ರೀತಿ ಕೇಳಿದ್ರೆ ನೀನೇ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಪಾಪ ಅವಳಿಗೆ ಅಪ್ಪ ಅಮ್ಮ ಇಲ್ಲ. ಅವಳಿಗೆ ನಮ್ಮನ್ ಬಿಟ್ರೆ ಬೇರೆ ಯಾರೂ ಇಲ್ಲ. ಅವಳನ್ನ ಹೀಗೆ ಬಿಟ್ಬಿಟ್ರೆ ಅವಳು ಎಲ್ಲಿ ಹೋಗ್ತಾಳೆ?
ಆ ಮನೆಯಲ್ಲಿ ಮಾಧುರಿ ಮಾವನ್ಗೆ ಮಾತ್ರ ಅವಳ ಮೇಲೆ ಕರುಣೆ ಇತ್ತು, ಬೇರೆ ಯಾರಿಗೂ ಅಲ್ಲ. ಆದ್ರೆ ಈ ಬಾರಿ ಅವರ ಪ್ರಯತ್ನ ವ್ಯರ್ಥವಾಯ್ತು. ಯಾಕೆಂದ್ರೆ ಸುಕೇತ್ ಮತ್ತೆ ಅವರ ತಾಯಿ ನಿರ್ಧರಿಸಿದ್ರು, ಇಲ್ಲ, ದೇವ್ರ ದಯೆಯಿಂದ ಹಾಗ್ ಮಾಡ್ಬೇಡಿ, ನನ್ನನ್ನ ಮನೆಯಿಂದ ಓಡಿಸ್ಬೇಡಿ, ನಾನೆಲ್ಲ ಹೋಗ್ಲಿ, ನಾನ್ ನಿಮ್ ಹೆಂಡ್ತಿ, ನಾನ್ ಈ ಮನೆ ಸೊಸೆ. ಇಲ್ಲ, ನಿನ್ನಿಂದ ಒಂದ್ ಮಗುವನ್ನ ಹೆತ್ಕೊಡಕ್ಕಾಗಿಲ್ಲ. ಮದ್ವೆ ಆಗಿ 5 ವರ್ಷ ಆಯ್ತು. ಒಂದ್ ಮಗುನ ಕೂಡ ಹೆರಕ್ಕೆ ಯೋಗ್ಯತೆ ಇಲ್ಲ. ನಿಂಗೇನನ್ಸ್ತಾ ಇದೆ? ನೀನ್ ವಾರಿಸ್ ಕೊಡ್ದೆ ನಿನ್ನ ಸುಮ್ನೆ ಈ ಮನೇಲಿ ಪೂಜೆ ಮಾಡ್ತೀನಿ ಅನ್ಕೊಂಡ್ಯಾ? ಹಾಗೆ ಹೇಳ್ಬೇಡಿ, ನನ್ಗೆ ವಿಶ್ವಾಸ ಇದೆ ದೇವ್ರು ನನ್ ಮಾತನ್ನ ಕೇಳ್ತಾರೆ ಮತ್ತೆ ನಾನ್ ಒಂದಿನ ಗರ್ಭವತಿ ಆಗ್ತೀನಿ ಅಂತ. ಏನೇನೋ ಮಾತಾಡ್ಬೇಡ. ನೀನೆಂತವಳು ಅಂತ ನನಗ್ ಗೊತ್ತು. ಹುಟ್ಟಿದ ತಕ್ಷಣ ನೀನು ನಿಮ್ ತಂದೆ ತಾಯಿನ ತಿನ್ಕೊಂಡಿದ್ದೆ, ಮತ್ತೆ ನಿಮ್ಮ ಆ ಚಾಲಾಕಿ ಮಾವ ನಮ್ ತಲೆ ಮೇಲೆ ಕಟ್ಬಿಟ್ರು ನಿನ್ನ. ಮತ್ತೆ ಕತ್ತೆ ಮೇಲಿರೋ ಕೊಂಬಿನ ಹಾಗೆ ಮಾಯ ಆಗ್ಬಿಟ್ಟ. ಆದ್ರೆ ಅಷ್ಟೇ, ಇನ್ಮೇಲೆ ನಿನ್ನ ಸಹಿಸ್ಕೊಳಲ್ಲ ನಾವು. ಮಗ್ನೆ ಸುಕೇತ್, ಅವಳನ್ನ ಮನೆಯಿಂದ ಹೊರಗ್ ಕಳ್ಸು. ಮಾಧುರಿ ಅಳ್ತಾ ಇದ್ಲು, ಕಾಲಿಡ್ಕೊಂಡ್ ಬೇಡ್ಕೊಂಡ್ಲು. ಏನ್ ಮಾಡಿದ್ರು ಸುಕೇತ್ ಅವಳನ್ನ ಹೊರಗ್ ಕಳಿಸ್ಬಿಟ್ಟ. ಆದ್ರೆ ಇದು ಮಾಧುರಿ ಆತ್ಮವಿಶ್ವಾಸದ ಮೇಲೆ ಪರಿಣಾಮ ಬೀರ್ತು. ಮಾಧುರಿಗೆ ಬಹಳ ನೋವಾಯ್ತು ಮತ್ತೆ ಅವಳು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಲು. ಮತ್ತೆ ಅವಳು ಬಸ್ಸಿನ ಮುಂದ್ಗಡೆ ಬಂದು ನಿಂತ್ಕೊಂಡ್ಬಿಡ್ತಾಳೆ. ಆದ್ರೆ ಬಸ್ ಡ್ರೈವರ್ ಸರಿಯಾದ ಸಮಯದಲ್ಲಿ ಬ್ರೇಕ್ ಹಾಕಿ ನಿಲ್ಲಿಸ್ದ. ಆದ್ರೆ ಬಸ್ಸಿಂದ ಒಬ್ಬ ಹುಡುಗಿ ಹೊರಗಡೆ ಬಂದು ಕೇಳಿದ್ಲು, ನಿನಗೇನ್ ತಲೆ ಕೆಟ್ಟಿದ್ಯಾ? ಈ ರೀತಿ ಬಸ್ ಮುಂದಗಡೆ ಬರ್ತಿದ್ಯಾ? ಈ ಬಸ್ಸಲ್ಲಿ ಎಲ್ರೂ ಮಕ್ಳೇ ಇರೋದು. ನಿನಗ್ ಗೊತ್ತಿತ್ತಾ ಏನಾಗ್ತಿತ್ತು ಅಂತ? ಆ ಮಹಿಳೆ ಹೇಳಿದ್ದಕ್ಕೆ ಮಾಧುರಿ ಜೋರಾಗಿ ಅಳ್ತಾ ಇದ್ಲು. ಮತ್ತೆ ಆ ಮಹಿಳೆ ಹತ್ರ ಕ್ಷಮೆ ಕೇಳಿದ್ಲು. ಅರೆ, ನೀನ್ ಯಾಕೆ ಹೀಗ್ ಅಳ್ತಿದ್ಯಾ? ಪರವಾಗಿಲ್ಲ ಬಿಡು, ನನಗನ್ಸುತ್ತೆ ನೀನೇನೋ ತೊಂದ್ರೆಯಲ್ಲಿದ್ಯಾ. ನೀನು ನನ್ ಜೊತೆ ಬಾ, ಕೂತು ಮಾತಾಡೋಣ. ಆ ಮಹಿಳೆ ಹೆಸರು ಮಮತಾ ಅಗ್ನಿಹೋತ್ರಿ. ಅವಳು ಒಂದು ಅನಾಥಾಶ್ರಮ ನಡೆಸ್ತಿದ್ಲು. ಆ ಬಸ್ಸಲ್ಲಿ ಅನಾಥಾಶ್ರಮದ ಮಕ್ಳಿದ್ರು. ಅವರನ್ನೆಲ್ಲ ನೋಡಿ ಮಾಧುರಿ ಅವಳ ದುಃಖವನ್ನ ಕ್ಷಣದಲ್ಲೇ ಮರ್ತ್ಲು. ಹೇಳು, ನೀನೆಲ್ಲಿಂದ ಬಂದಿದ್ಯಾ? ನಿಮ್ ಪರಿವಾರ ಎಲ್ಲಿದೆ? ನೀನ್ ಎಲ್ಲಿ ಅವಳು ಅಂತ? ಮನೆ ಇತ್ತು, ಈಗಿಲ್ಲ. ಪರಿವಾರ ಇತ್ತು, ಈಗಿಲ್ಲ. ನನ್ನತ್ರ ಏನೂ ಇಲ್ಲ. ಅದಕ್ಕೆ ನಾನು ಸಾಯ್ಬೇಕು ಅಂತಿದ್ದೆ.